ಅರ್ಣವ್ ಮತ್ತೆ ಮೌಸ್ಮಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬೆಂಚ್ ಮೇಲೆ ಕೂತಿರ್ತಾರೆ. ಅರ್ಣವ್ ಅವನ ಫೋನ್ನಲ್ಲಿ ಏನೋ ನೋಡ್ತಾ ಇರ್ತಾನೆ. ಮತ್ತೆ ಮೌಸ್ಮಿ ಬುಕ್ ಓದೋದ್ರಲ್ಲಿ ಬ್ಯುಸಿ ಇರ್ತಾಳೆ. ಇವತ್ತು ರಾತ್ರಿ ಒಂದು ಸಖತ್ತಾಗಿ ಪ್ಲಾನ್ ಮಾಡಿದ್ದೀನಿ ಕಣೆ. ಏನು? ನಿನ್ನ ಎಲ್ಲ ಪ್ಲಾನ್ಸ್ಗಳನ್ನ ರಾತ್ರಿ ಹೊತ್ತು ಯಾಕೆ ಮಾಡ್ತೀಯಾ? ಇವತ್ತು ರಾತ್ರಿ ಆ ರಾಂಪುರದಲ್ಲಿ ಒಂದು ರಾಜ್ ಮಹಲ್ ಇದೆ ಗೊತ್ತಾ, ಅಲ್ಲಿ ವ್ಲಾಗ್ ಮಾಡಕ್ ಹೋಗ್ತಾ ಇದ್ದೀನಿ. ಎಲ್ರು ಅಲ್ಲಿ ಭೂತ ಗೀತ ಅದು ಇದು ಅಂತ ಹೇಳ್ತಾರೆ. ನಾನಂತೂ ಬರಲ್ಲಪ್ಪ. ಎಲ್ರು ಹೇಳ್ತಾರೆ ಅದೊಂದು ಭೂತದ ರಾಜ್ ಮಹಲ್ ಅಂತ. ಇದ್ರಲ್ಲೇ ಕಣೆ ಮಜಾ ಬರೋದು ಅಂದ್ರೆ ಭೂತಗಳ ವೈಬ್ಸ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಸಿಗುತ್ತೆ. ಮಜಾ ಬರುತ್ತೆ ಕಣೆ. ಏನ್ ಮಜಾ ಬರುತ್ತೆ ಅರ್ಣವ್? ನೀನೇನ್ ಹುಚ್ಚ ಆಗಿದ್ಯಾ ಹೇಗೆ? ಎಲ್ರು ಹೇಳ್ತಾರೆ ಅಲ್ಲಿ ಯಾರು ಹೋಗ್ಬಾರ್ದು ಅಂತ. ನಾನಂತೂ ಖಂಡಿತ ಹೋಗಲ್ಲ. ಅಯ್ಯೋ ಎದುರ್ಕೋಬೇಡ ಕಣೆ, ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅಲ್ಲಿನ ಲೋಕಲ್ ಗೈಡ್ ಕಮಲ್ ಇದನಲ್ಲ, ಅವ್ನು ನನ್ನ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ ಕಣೆ. ಅವನ ಪೂರ್ತಿ ಬಂಗ್ಲೆನ ತೋರಿಸ್ತಾನೆ. ಅರ್ಣವ್, ನೀನು ವ್ಲಾಗಿಂಗ್ ಮಾಡೋದಕ್ಕೋಸ್ಕರ ನಿನ್ನ ಜೀವನನೇ ಪಣಕ್ಕಿಡ್ತಿದ್ಯಲ್ಲೋ. ಆ ಮಹಲ್ಲು ಬಂದ್ ಆಗ್ಬಿಟ್ಟಿದೆ, ಅಲ್ಲಿ ಯಾರು ಹೋಗೋದಿಲ್ಲ. ನಾನು ಕೇಳಿದ್ದೀನಿ ರಾತ್ರಿ ಹೊತ್ತು ಅಲ್ಲಿ ಒಂದು ವಿಚಿತ್ರ ಶಬ್ದಗಳು ಬರುತ್ತೆ ಅಂತ. ಮೋಸ್ಟ್ಲಿ ಇದೆಲ್ಲ ಬರೀ ಸುಳ್ಳು ಕಣೆ. ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಯೋಚನೆ ಮಾಡು, ನಮ್ಮ ವ್ಲಾಗ್ ಏನಾದರೂ ಹಿಟ್ ಆಯ್ತು ಅಂದ್ರೆ ನಾನು ರಾತ್ರಿ ಸ್ಟಾರ್ ಆಗ್ಬಿಡ್ತೀನಿ ಗೊತ್ತಾ. ನಾನಂತೂ ಭಯದಿಂದ ಬೇಡ್ಕೊಳ್ತೀನಿ, ನೀನ್ ಖಂಡಿತವಾಗ್ಲೂ ವ್ಲಾಗಿಂದ ಸೂಪರ್ ಹಿಟ್ ಆಗ್ಬಾರ್ದು ಅಂತ. ಅರ್ಣವ್ ಮತ್ತೆ ಮೌಸ್ಮಿ ಮನೆಯಲ್ಲಿ ಕೂತಿದ್ದಾರೆ. ಮತ್ತೆ ಸಮಯ ನೋಡ್ತಾರೆ, ರಾತ್ರಿ 10 ಆಗಿರುತ್ತೆ. ಇಬ್ರು ಅವರ ಗಾಡಿನಲ್ಲಿ ಕ್ಯಾಮ್ರಾ, ಟ್ರೈಪಾಡ್ ಮತ್ತೆ ಮೈಕ್ ತಗೊಳ್ತಾರೆ. ಮತ್ತೆ ರಾಂಪುರ್ಗೆ ಹೋಗಕ್ ಶುರು ಮಾಡ್ತಾರೆ. ಅರ್ಣವ್ ಒಂದು ಜಾಗದಲ್ಲಿ ಕಾರ್ನ ನಿಲ್ಲಿಸಿ ಹಾರ್ನ್ ಮಾಡ್ತಾನೆ. ನೀನ್ ಇಷ್ಟೊತ್ತಲ್ಲಿ ಯಾಕೆ ಹಾರ್ನ್ ಮಾಡ್ತಾ ಇದ್ಯಾ? ಕಮಲ್ ಹೇಳಿದ್ದ ಇಲ್ಲಿಗೆ ಬಂದು ನೀನು ಆರನ್ ಮಾಡು ಅಂತ, ಅದಕ್ಕೆ ಮಾಡಿದೆ. ಅರ್ಣವ್ನ ಹಾರ್ನ್ ಕೇಳಿಸಿದ ತಕ್ಷಣ ಕಮಲ್ ಕಾಡೊಳಗಡೆಯಿಂದ ಬಂದು ಅರ್ಣವ್ ಹತ್ರ ಬರ್ತಾನೆ. ಮೌಸ್ಮಿನ ನೋಡಿದ ತಕ್ಷಣ ಕಮಲ್ ಗಾಬರಿಗೊಳ್ತಾನೆ. ನೀನು ಹೇಳ್ದೆ ನೀನು ಒಬ್ಬನೇ ಬರ್ತೀನಿ ಅಂತ, ಇದು ಯಾರಿದು? ಇವಳ ಹೆಸರು ಮೋಸ್ಟ್ಲಿ ಅಂತ ಕಣ. ಹೋಗ್ಲಿ, ಅಲ್ಲ ಇಂಥ ಕಾಡಲ್ಲಿ ಮನೆಯಲ್ಲಿದೆ, ಸ್ವಲ್ಪ ಹೇಳಪ್ಪ ನನಗೆ. ಈ ಕಾಡಿನಿಂದ ಒಂದು ನದಿ ಇದೆ, ಆ ನದಿ ಹತ್ರನೇ ನಮ್ಮ ಮನೆ ಇರೋದು ಗೊತ್ತಾ. ಕಮಲ್ ಕೂಡ ಅರ್ಣವ್ ಗಾಡಿ ಒಳಗೆ ಬಂದು ಕೂತ್ಕೊಳ್ತಾನೆ. ಮತ್ತೆ ಎಲ್ರೂ ಈಗ ರಾಂಪುರ್ ಕಡೆಗೆ ಹೋಗ್ತಾ ಇದ್ದಾರೆ. ಇವರೆಲ್ಲರೂ ರಾಂಪುರ ಹಳ್ಳಿಗೆ ಬರ್ತಾರೆ. ರಾತ್ರಿಯ ಸಮಯ ಆಗಿರುತ್ತೆ. ಇವರೆಲ್ಲರೂ ಒಂದು ಹಳೆಯದಾದ ಬಂಗ್ಲೋ ಹತ್ರ ನಿಂತಿದ್ದಾರೆ. ಗಾಳಿಯು ತಣ್ಣಗೆ ಮತ್ತು ಜೋರಾಗಿ ಬೀಸ್ತಾ ಇದೆ. ಗೂಬೆಗಳು ಮತ್ತು ಬಾವಲಿಗಳ ಶಬ್ದವು ಜೋರಾಗಿ ಕೇಳಿಸ್ತಾ ಇವೆ. ಅರ್ಣವ್ ಕ್ಯಾಮ್ರಾ ಆನ್ ಮಾಡ್ತಾನೆ. ಹಾಯ್ ಗೆಳೆಯರೇ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಭೂತಿಯ ಭಾರತ್. ಕ್ಯಾಮ್ರಾನಲ್ಲಿ ಬರೀ ಕತ್ತಲೆ ಕಾಣಿಸ್ತಾ ಇದೆ, ಏನು ಸರಿಯಾಗಿ ಕಾಣಿಸ್ತಾನೆ ಇರಲ್ಲ. ಏನು ಕಾಣಿಸ್ತಾನೆ ಇಲ್ವಲ್ಲ? ನನ್ನ ಕ್ಯಾಮ್ರಾ ಏನಾದರೂ ಹಾಳಾಗಿದೆಯಾ? ಗುರು, ಮೊದಲು ನಿನ್ನ ಕ್ಯಾಮ್ರಾ ಕ್ಯಾಪ್ನ ತೆಗಿ ಗುರು. ಅವನು ಹೇಳಿದ್ಮೇಲೆ ಕ್ಯಾಮ್ರಾ ಮುಚ್ಚಳ ತೆಗಿತಾನೆ. ಮತ್ತೆ ತಿರುಗಿ ರೆಕಾರ್ಡಿಂಗ್ ಶುರು ಮಾಡ್ತಾನೆ. ಹಾಯ್ ಗೆಳೆಯರೇ, ಸ್ವಾಗತ ನಮ್ಮ ಚಾನಲ್ಗೆ ಭೂತಿಯ ಭಾರತ್ಗೆ. ನಾವಿವತ್ತು ರಾಂಪುರದ ಕುಖ್ಯಾತ ಬಂಗ್ಲೆಯಲ್ಲಿದ್ದೀವಿ. ಇಲ್ಲಿ ಭೂತಗಳ ನಿಧಿ ಇದೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಕೇಳ್ಪಟ್ಟಿದ್ದೀನಿ ಇದು ಒಂದು ಹಳೆ ಜಮೀನ್ದಾರನ ಆತ್ಮ ಅಂತ ಕೇಳ್ಪಟ್ಟಿದ್ದೀನಿ. ಅವನು ತನ್ನ ಚಿನ್ನ ಒಡವೆಗಳನ್ನ ರಕ್ಷಣೆ ಮಾಡ್ತಾನಂತೆ. ಯಾರಾದ್ರೂ ಆ ನಿಧಿಯನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ರೆ ಅವ್ರು ಮತ್ತೆ ಇಲ್ಲಿಂದ ವಾಪಸ್ ಹೋಗಲ್ವಂತೆ. ಮೌಸ್ಮಿ ಹಿಂದೆ ನಿಂತ್ಕೊಂಡು ಅವನು ಮಾತಾಡ್ತಿರೋದನ್ನ ನೋಡ್ತಾ ಇರ್ತಾಳೆ. ಅವಳು ಭಯಗೊಂಡಿದ್ದಾಳೆ ಮತ್ತು ಆ ಕಡೆ ಈ ಕಡೆ ಭಯದಿಂದ ನೋಡ್ತಿರ್ತಾಳೆ. ಅರ್ಣವ್, ನನಗೆ ಅನ್ನಿಸ್ತಾ ಇದೆ ಇಷ್ಟೊತ್ತಲ್ಲಿ ನಾವು ಬಂದಿರೋದು ಸರಿ ಇಲ್ಲ ಅಂತ. ಹಳ್ಳಿ ಜನರೆಲ್ಲ ಹೇಳ್ತಿರ್ತಾರೆ ಇಷ್ಟೊತ್ತಲ್ಲಿ ಇಲ್ಲಿ ಯಾರು ಬರಬಾರ್ದು ಅಂತ. ನಡಿ ಪ್ಲೀಸ್, ಇವಾಗ್ಲೇ ನಾವು ಹೊರಟೋಗೋಣ. ಅಯ್ಯೋ ಅದೆಲ್ಲ ಸುಳ್ಳು ಕಣೆ, ನೀನ್ ಎದುರ್ಕೋಬೇಡ. ವ್ಯೂಸ್ ಬರ್ಲಿ ಅಂತ ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ದೀನಿ ಅಷ್ಟೇ, ಏನೂ ಆಗಲ್ಲ. ಮತ್ತೆ ಗೆಳೆಯರೇ, ನಾನು ನಮ್ಮ ಲೋಕಲ್ ಗೈಡ್ ಆದಂತಹ ಕಮಲ್ ಅವ್ರನ್ನ ಮಾತಾಡ್ಸೋಣ. ಮತ್ತೆ ಈ ಬಂಗ್ಲೆಯ ಇತಿಹಾಸವನ್ನ ಕೇಳೋಣ. ಕಮಲ್ ಅವರೇ, ನೀವೇ ಹೇಳಿ. ಮತ್ತೆ ಈ ಜಕ್ಕುವಿನ ಕಥೆಯನ್ನ ಹೇಳಿ. ಜಕ್ಕು ಒಬ್ಬ ಸಾಧಾರಣ ಭೂತ ಅಲ್ಲ, ಅವನು ಒಬ್ಬ ಯಕ್ಷ, ಧನರಕ್ಷಕ. 1000 ವರ್ಷಗಳ ಹಿಂದೆ ಜಮೀನ್ದಾರಾದಂತ ರಘುನಾಥ್ ಅವರು ಅವರ ಎಲ್ಲ ಸಂಪತ್ತನ್ನು ಇಲ್ಲಿ ಬಚ್ಚಿಟ್ಟಿದ್ದಾರೆ. ಮತ್ತೆ ಜಕ್ಕುಗೆ ಅದನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಮತ್ತೆ ಅವರೊಂದು ಶಾಪ ಕೂಡ ಕೊಟ್ಟಿದ್ದಾರೆ. ಯಾರಾದ್ರೂ ಈ ಸಂಪತ್ತನ್ನ ಮುಟ್ಟಿದ್ರೆ ಅವನ ಆತ್ಮ ಜಕ್ಕುವನಿಗೆ ಗುಲಾಮನಾಗ್ಬಿಡುತ್ತೆ. ಅರ್ಣವ್ ಅವನ ಕ್ಯಾಮ್ರಾಯಿಂದ ಅಲ್ಲಿ ಸ್ವಲ್ಪ ಮುರಿದು ಬಿದ್ದಿದ್ದ ಮೇನ್ ಡೋರ್ ಕಡೆಗೆ ಝೂಮ್ ಮಾಡ್ತಾನೆ. ಬಂಗ್ಲೋ ಅಂತೂ ತುಂಬಾ ಹಳೆಯದಾಗಿ ಕಾಣಿಸ್ತಿರುತ್ತೆ. ಮತ್ತೆ ಒಳಗಡೆಯಿಂದ ಬೀಸ್ತಾ ಇರೋ ಗಾಳಿಯ ಶಬ್ದ ಕೇಳಿಸುತ್ತೆ. ಅರ್ಣವ್, ಮೌಸ್ಮಿ ಮತ್ತೆ ಕಮಲ್ ಆ ಬಂಗ್ಲೋ ಹತ್ರ ಹೋಗ್ತಾ ಇದ್ದಾರೆ. ಮೌಸ್ಮಿ ತುಂಬಾ ಭಯಗೊಂಡಿದ್ದಾಳೆ. ಅವರೆಲ್ಲರೂ ಆ ಬಂಗ್ಲೋವಿನ ಮುಖ್ಯ ಹಾಲ್ ಕಡೆಗೆ ಬರ್ತಾರೆ. ಅಲ್ಲಿ ಹಳೆಯದಾದ ಪೇಂಟಿಂಗ್ಸ್, ಮುರಿದೋಗಿರೋ ವಸ್ತುಗಳು ಮತ್ತೆ ಎಲ್ಲ ಕಡೆ ಜೇಡರ ಬಲೆ ಇರುತ್ತೆ. ಮಾಹೋಲ್ ತುಂಬಾ ದೊಡ್ಡದಾಗಿರುತ್ತೆ. ಅಲ್ಲಿ ಗೋಡೆ ಮೇಲೆ ಒಂದು ಯಕ್ಷನ ಮೂರ್ತಿ ಇರುತ್ತೆ. ಅದರ ಕಣ್ಣುಗಳು ಹೊಳಿತಾ ಇರುತ್ತವೆ. ಅರ್ಣವ್ ಅವನ ಟಾರ್ಚ್ ಮತ್ತೆ ಕ್ಯಾಮ್ರಾ ತಗೊಂಡು ಇನ್ನ ಮುಂದಕ್ಕೆ ಹೋಗ್ತಾರೆ.
ಮೌಸ್ಮಿ ಮತ್ತೆ ಕಮಲ್ ಅವನ ಹಿಂದೆನೆ ಬರ್ತಾ ಇದ್ದಾರೆ. ಅರ್ನವ್, ಆ ಮೂರ್ತಿನ ನೋಡು, ಅದೇನೋ ನಮ್ಮನ್ನು ನೋಡ್ತಿರೋ ಹಂಗಿಲ್ವಾ? ಕಾಲೇಜಲ್ಲಿ ಹುಡುಗರು ನಿನ್ನ ಗುರಾಯಿಸ್ತಾ ಇದ್ರು ಕಣೆ, ಇಲ್ಲಿ ಇದು ಕೂಡ ನಿನ್ನ ಗುರಾಯಿಸ್ತಾ ಇದೆಯಾ? ನೀನ್ ಯಾಕೆ ಎಲ್ಲ ವಸ್ತುಗಳನ್ನ ಮಜಾ ತರ ನೋಡ್ತಾ ಇದೀಯಾ? ಕಮಲ್, ಆ ಸಂಪತ್ತಿಲ್ಲಿದೆ ಅಂತ ಹೇಳ್ತೀಯಾ? ಅದೇನು ಗುಪ್ತವಾಗಿದೆಯಾ ಹೇಳು? ಆ ಸಂಪತ್ತು ಆಳವಾದ ಸುರಂಗದಲ್ಲಿದೆ, ಆದರೆ ಅಲ್ಲಿಗೆ ಹೋಗೋದಕ್ಕಂತೂ ದಾರಿ ತುಂಬಾನೇ ಕಷ್ಟವಾಗಿದೆ. ಅವರ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಗಂಭೀರವಾಗಿಡಬೇಕಾಗತ್ತೆ. ಅಚಾನಕವಾಗಿ ಒಂದು ಫೋಟೋಯಿಂದ ಜೋರಾಗಿ ಶಬ್ದ ಬರಕ್ ಶುರು ಆಗುತ್ತೆ. ಹೇಗೆ ಅಂದ್ರೆ ಯಾರೋ ಆ ಫೋಟೋ ಒಳಗೆ ಸಿಕ್ಕಾಕೊಂಡಿರೋ ಹಾಗೆ, ಮತ್ತೆ ಅದರಿಂದ ಬಿಡಿಸ್ಕೊಳ್ಳೋ ಹಾಗೆ. ಮೌಸ್ಮಿ ಜೋರಾಗಿ ಕೂಗ್ಕೊಳ್ತಾಳೆ. ನಂಗೆ ಅನ್ನಿಸ್ತಿದೆ ಫೋಟೋ ಒಳಗಡೆ ಯಾರೋ ಬಂಧನ ಆಗಿದ್ದಾರೆ, ಮತ್ತೆ ಹೊರಗೆ ಬರಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿ ಎಲ್ರೂ ಕೂಡ ಬಂದಿನೇ ಆಗಿರೋದು. ಏನೋ ಅರೆ, ಅಂದ್ರೆ ತನ್ನ ಕೆಲಸಗಳಲ್ಲಿ ಬಂದಿಯಾಗಿದ್ದಾರೆ ಅಂತ ಅಷ್ಟೇ. ನೀವುಗಳು ಯಾಕಿಷ್ಟು ಸೀರಿಯಸ್ ಆಗ್ತೀರಾ ಹೇಳಿ? ಹಾಗಾದ್ರೆ ಬನ್ನಿ ವ್ಲಾಗಿಂಗ್ ನ ಶುರು ಮಾಡೋಣ. ಗೆಳೆಯರೇ, ನಾವೀಗ ಒಂದು ಸುರಂಗದ ಕಡೆಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನನ್ನ ಜೊತೆಗೆ ಬನ್ನಿ. ನನ್ಗನ್ಸುತ್ತೆ ಅಲ್ಲಿ ಹೋದಾಗ ಜಕ್ಕು ಅನ್ನೋ ಒಬ್ಬ ಭೂತ ಸಿಗಬಹುದು. ಬನ್ನಿ ಹಾಗಾದ್ರೆ ನಾವು ಹೋಗೋಣ. ಅವ್ರು 3 ಜನ ಒಂದು ಮೆಟ್ಲ ಹತ್ರ ಹೋಗ್ತಾರೆ. ಅಲ್ಲಿ ಏನೋ ಬರ್ದಿರತ್ತೆ. ಮೌಸ್ಮಿಗೆ ಆ ಗೋಡೆ ಮೇಲೆ ಏನೋ ರಕ್ತದಲ್ಲಿ ಬರ್ದಿರೋ ಹಾಗೆ ಕಾಣುತ್ತೆ. ಇದನ್ನ ನೋಡಿ ಅವಳು ಇನ್ನಷ್ಟು ಭಯಗೊಳ್ತಾಳೆ. ಮೌಸ್ಮಿ, ಅರ್ನವ್ ಮತ್ತೆ ಕಮಲ್ 3 ಜನ ಆ ಗೋಡೆ ಹತ್ರ ಬರ್ತಾರೆ. ಅಲ್ಲಿ ಇನ್ನಷ್ಟು ಕತ್ತಲೆ ಆಗ್ಬಿಡತ್ತೆ. ಆ ಗೋಡೆಗಳ ಮೇಲೆ ಪುರಾತನವಾದ ಸಂಸ್ಕೃತ ಶ್ಲೋಕ ಬರ್ದಿರತ್ತೆ. ಅಲ್ಲಿ ಕೆಳಗಡೆ ಒಂದು ಹಳೆಯದಾದ ಬೀಗ ಹಾಕಿರೋ ಒಂದು ಪೆಟ್ಟಿಗೆ ಕಾಣುತ್ತೆ. ಅರ್ನವ್ ಆ ಗೋಡೆ ಬಳಿ ಇನ್ನಷ್ಟು ಹತ್ರ ಹೋಗ್ತಾನೆ. ಅವನ ಗೋಡೆ ಹತ್ರ ಹೋಗ್ತಾ ಇದ್ದಾಗ್ಲೇ ಕಮಲ್ ಅವನ ತಡೆಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ನೀನು ಅಲ್ಲೇ ನಿಂತ್ಕೋ. ಆ ಪೆಟ್ಟಿಗೆನ ನೀನು ಮುಟ್ಟೋದಕ್ಕಿಂತ ಮುಂಚೆ ಜಕ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ. ನೀನೇನಾದ್ರೂ ತಪ್ಪಾದ ಉತ್ತರ ಕೊಟ್ಬಿಟ್ರೆ ನಾವಿಲ್ಲಿ ವ್ಲಾಗ್ ಮಾಡೋದಕ್ಕೆ ಬಂದಿರೋದು, ಆಟ ಆಡೋದಕ್ಕಲ್ಲ ಗುರು. ಇದೆಲ್ಲ ಸುಳ್ಳು ಗುರು. ನಾನು ಅದ್ರಲ್ಲಿ ಏನಿದೆ ಅಂತ ನೋಡ್ಬೇಕಷ್ಟೇ. ಅರ್ನವ್ ಆ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನ ಪಡಕ್ ಶುರು ಮಾಡ್ತಾನೆ. ಅವನೊಂದು ಕಲ್ಲು ತಗೊಂಡು ಆ ಬೀಗಕ್ಕೆ ಹೊಡೆಯಕ್ ಶುರು ಮಾಡ್ತಾನೆ. ಮಹಲೊಳಗೆ ಜೋರಾದ ಗಾಳಿ ಬೀಸಕ್ ಶುರು ಆಗತ್ತೆ. ಮತ್ತೆ ಆ ಪೆಟ್ಟಿಗೆ ಒಳಗಿಂದ ಒಂದು ಬೆಳಕು ಬರಲು ಶುರು ಆಗತ್ತೆ. ಅರ್ನವ್, ನಿಲ್ಸು, ಆ ಬೀಗ ಹೊಡಿಬೇಡ. ಮಹಲೊಳಗೆ ಒಂದು ಭಯಾನಕವಾದ ನಗು ಕೇಳಿಸತ್ತೆ. ಯಕ್ಷ ಮೂರ್ತಿಯ ಕಣ್ಣುಗಳಿಂದ ಒಂದು ಕೆಂಪಾದ ಬೆಳಕು ಬರಲು ಶುರುವಾಗತ್ತೆ. ಮೂರ್ಖ ಮನುಷ್ಯ, ನನ್ನ ಸಂಪತ್ತನ್ನ ಮುಟ್ಟುವಂತ ಧೈರ್ಯ ಮಾಡಿದ್ಯಾ? ಮೊದ್ಲು ನನಗ್ ನೀನು ಉತ್ತರ ಕೊಡು. ಅದು ನಿನ್ನ ಹತ್ರನೇ ಇರುತ್ತೆ, ಆದ್ರೆ ನೀನ್ ಅದನ್ನ ನೋಡಕ್ಕಾಗಲ್ಲ. ಯಾವಾಗ ಅದನ್ನ ನೀನು ಕಳ್ಕೊತೀಯೋ ನಿನಗೆ ಅದರ ಬೆಲೆ ಗೊತ್ತಾಗುತ್ತೆ. ಇದನ್ನ ಕೇಳಿದೆ ಅರ್ನವ್ ಮತ್ತೆ ಮೌಸ್ಮಿ ಗಾಬರಿಗೊಳ್ತಾರೆ. ಈ ಶಬ್ದ ಕೇಳಿ ಅರ್ನವ್ ಮತ್ತೆ ಮೌಸ್ಮಿ ಭಯಗೊಳ್ತಾರೆ. ಸಮಯ ಇಲ್ಲ, ವಿಶ್ವಾಸ ಅನ್ಸುತ್ತೆ. ತಪ್ಪಾದ ಉತ್ತರ. ಉತ್ತರ ನಿನ್ನ ಪ್ರಾಣವನ್ನ ತೆಗೆದುಕೊಳ್ಳುತ್ತೆ. ಅಚಾನಕವಾಗಿ ಆ ಪೆಟ್ಟಿಗೆ ಅದಕ್ಕಷ್ಟೇ ತೆಗೆದುಕೊಳ್ಳುತ್ತೆ. ಮತ್ತೆ ಅದರೊಳಗೆಯಿಂದ ಒಂದು ಹಸಿರು ಆದ ಬೂದಿ ಬರಕ್ ಶುರುವಾಗತ್ತೆ. ಅದು ಅರ್ನವ್ನ ಅಟ್ಟಿಸ್ಕೊಂಡು ಹೋಗತ್ತೆ. ಕಾಪಾಡಿ, ಕಮಲ್ ಕಾಪಾಡು. ಅರ್ನವ್ ಜೋರಾಗಿ ಓಡ್ತಾನೆ. ಆದ್ರೆ ಆ ಮಹಲಿನ ಬಾಗಿಲುಗಳು ಅದಕ್ಕಂದೇ ಮುಚ್ಕೊಳತ್ವೆ. ಅವನು ಹೊರಗಡೆ ಹೋಗಕ್ಕಾಗದೇ ಇಲ್ಲ. ಆ ಹಸಿರು ಬೂದಿ ಅವನ ಸುತ್ತಲೂ ಆವರಿಸ್ಕೊಳ್ಳತ್ತೆ. ಅವನು ಜೋರಾಗಿ ಕಿರ್ಚ್ಕೊಳ್ತಾನೆ. ಮತ್ತೆ ಅವನು ಭಯಗೊಂಡು ಅಲ್ಲೇ ಪ್ರಜ್ಞೆ ತಪ್ತಾನೆ. ಮೌಸ್ಮಿ ಅಂತೂ ಭಯಗೊಂಡು ಜೋರಾಗಿ ನಡುಗ್ತಾ ಇದ್ದಾಳೆ. ಕಮಲ್, ಇದೇನ್ ನಡೀತಾ ಇದೆ ಇಲ್ಲಿ? ಅರ್ನವ್ಗೆ ಏನಾಯ್ತು? ಮೌಸ್ಮಿ, ನೀನ್ ಏನ್ ಅನ್ಕೊಂಡಿದ್ದೆ? ನಾನೊಬ್ಬ ಗೈಡ್ ಅಂತನಾ? ಇಲ್ಲ, ನಾನು ಜಕ್ಕುವಿನ ಮಾಲೀಕ. ಜಕ್ಕು ನನ್ ಕಂಟ್ರೋಲ್ ಅಲ್ಲಿದ್ದಾನೆ. ಈ ಬಂಗ್ಲೆಗೆ ಬರುವಂತ ಪ್ರತಿಯೊಬ್ಬರು ನನಗೆ ಬಲಿ ಆಗ್ತಾರೆ. ಜಕ್ಕುಗೆ ಹೊಸ ಆತ್ಮ ಬೇಕಾಗಿದೆ, ಅದಕ್ಕೆ ನಾನು ಅವನಿಗೆ ಇದನ್ನ ಕೊಡ್ತೀನಿ. ಕಮಲ್ ಹೀಗೆ ಮಾತಾಡ್ತಾ ಇರುವಾಗ್ಲೇ ಅವನ ಕಣ್ಣುಗಳು ಹೊಳೆಯಕ್ ಶುರುವಾಗತ್ತೆ. ಮತ್ತೆ ಅವನ ಮುಖವು ಬದಲಾಗಕ್ ಶುರುವಾಗತ್ತೆ. ಕಮಲ್ ಕೋಪದಿಂದ ಮೌಸ್ಮಿನ ಗುರಾಯಿಸ್ತಾ ಇದ್ದಾನೆ. ನೀನ್ ಮನುಷ್ಯನಲ್ವಾ? ನಾನು ಮುಂಚೆ ಒಬ್ಬ ಮನುಷ್ಯನಾಗಿದ್ದೆ, ಈಗ ಜಕ್ಕುವಿನ ಒಂದು ಭಾಗ ಆಗಿದ್ದೀನಿ. ಅವನು ನನಗೆ ಅಮರತ್ವವನ್ನ ನೀಡಿದ್ದಾನೆ, ಅದರ ಬದಲಾಗಿ ನಾನು ಅವನಿಗೆ ಆತ್ಮವನ್ನ ಕೊಡುತ್ತೇನೆ. ಇವನ ಆತ್ಮ ಈಗ ಜಕ್ಕುವಿನದ್ದು. ಈಗ ನಿನ್ನ ಸರದಿ. ಇದನ್ನ ಕೇಳಿದ್ದೆ ಮೌಸ್ಮಿ ಆರವನ್ನ ಎಳ್ಕೊಂಡು ಹೊರಗೆ ಹೋಗೋಕೆ ಪ್ರಯತ್ನ ಪಡ್ತಾಳೆ. ಇದನ್ನ ನೋಡಿ ಕಮಲ್ ಜೋರಾಗಿ ನಗಕ್ ಶುರು ಮಾಡ್ತಾನೆ. ಹೋಗ್ತೀಯಾ? ಪ್ರಯತ್ನ ಪಡು. ಇಲ್ಲಿಂದ ಯಾರು ಕೂಡ ವಾಪಸ್ ಹೋಗಿಲ್ಲ, ನೀನು ಕೂಡ ವಾಪಸ್ ಹೋಗಲ್ಲ. ಮೌಸ್ಮಿ ಕಮಲ್ನ ಮಾತುಗಳನ್ನ ಕೇಳದೇ ಇಲ್ಲ. ಅವಳು ಕಷ್ಟಪಟ್ಟು ಆರ್ನವ್ನ ಎಳ್ಕೊಂಡು ಮಹಲಿನ ಹೊರಗೆ ಹೋಗಲು ಪ್ರಯತ್ನ ಪಡ್ತಾಳೆ.
ಆದ್ರೆ ಅವಳು ಆ ಮಹಲಿಂದ ಹೊರಗೆ ಹೋಗಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವಳಿಗೆ ರಕ್ತದ ವಾಂತಿ ಆಗಕ್ ಶುರುವಾಗತ್ತೆ. ಮತ್ತೆ ಅವಳು ರಕ್ತದ ವಾಂತಿ ಮಾಡ್ತಾ ಮಾಡ್ತಾ ಅಲ್ಲೇ ಕೂತ್ ಬಿಡ್ತಾಳೆ.